ನಮಸ್ತೆ ಎಲ್ಲ ದ್ರಾಕ್ಷಿ ಬೆಳೆಗಾರರಿಗೆ. ನಾವು ಇವತ್ತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಉಕ್ಲಿ ಗ್ರಾಮದಲ್ಲಿದ್ದೀವಿ. ಸೊ ಇವತ್ತಿಲ್ಲಿ ನೋಡ್ಬೋದು ತಾವೆಲ್ಲ ದ್ರಾಕ್ಷಿ ಬೆಳೆಯಲ್ಲಿ. ಸೊ ಬಹಳ ಸೆನ್ಸಿಟಿವ್ ಕ್ರಾಪ್. ನಾವು ದಾಳಿಂಬೆ ಏನ್ ಹೇಳ್ತೀವಿ ಅದಕ್ಕಿಂತ ಒಂದು ನಿಜ ಬಹಳ ಸೆನ್ಸಿಟಿವ್ ಕ್ರಾಪ್. ಸೊ ಈ ಬೆಳೆ ಬೆಳೆದಂತ ಪ್ರಗತಿಪರ ರೈತರಾದಂತ ತಮ್ಮ ಹೆಸರೇನಾರೆ? ಸಂಜು ರಾಠೋಡ್. ಯಾವ ಊರ್ರಿ? ಉಕ್ಲಿ. ಸೊ ದ್ರಾಕ್ಷಿ ಪಡ ಈಗ ಪ್ರತಿ ವರ್ಷನೂ ಬೆಳೀತಾ ಇದ್ದಾರೆ. ಎಷ್ಟು ವರ್ಷದಿಂದ ಬೆಳೀತಿದ್ದೀರಾ? 6-7 ವರ್ಷದಿಂದ ಬರೆಸ್ತಿದ್ದೀರಾ. ಸೊ ಪ್ರತಿ ಸರಿ ನಿಂಗೆ ಬರ್ತಿತ್ತ ಏನು ವೇರಿಯೇಷನ್ ಇರ್ತಿತ್ರಿ? ಹಾ, ಈಗ ಹೆಂಗೈತ್ರಿ? ಯಾಕೆ ಚಲೋ ಆಗೈತ್ರಿ? ಸೊ ಮಾರ್ಗದರ್ಶಕರಾದಂತ ಡಾಕ್ಟರ್ ಮಹೇಶ್ ಆವನಾಳ್ ಸರ್ ಇಲ್ಲೇ ಇದ್ದಾರೆ. ಏನು ಪ್ರಾಡಕ್ಟ್ ಕೊಟ್ಟಿದ್ರು, ಯಾವ ತರ ಬಂದಿದ್ದಾರೆ ಇದು? ಒಂದು ಡ್ರೆಂಚಿಂಗ್ ಮಾಡಿದ್ದಾರೆ ಡೆವಲಪರ್. ಯಾವುದು ವಿವೋ ಮಾರ್ಟ್ ಕಂಪ್ನಿ ಡೆವಲಪರ್ನ ಡ್ರೆಂಚಿಂಗ್ ಮಾಡಿದ್ದಾರೆ ಸರ್? ಹೌದು ಸರ್. ಕಿಂಗ್ ಗ್ರೋತ್ 2 ಸಲ ಸ್ಪ್ರೇ ತಗೊಂಡಿದ್ದಾರೆ. ಕಿಂಗ್ ಗ್ರೋತ್ ಆಲ್ರೆಡಿ 2 ಸರಿ ಸ್ಪ್ರೇ ಆಗಿದೆ. ಸೊ ರೈತರಿಗೆ ಯಾಕೆ ತೋರಿಸ್ತಿದ್ದೀನಿ, ಯಾಕೆ ಅವ್ರ ಹತ್ರನೇ ಹೇಳಿಸ್ತಿದ್ದೀನಿ ಅಂದ್ರೆ, ಸೊ ದ್ರಾಕ್ಷಿನ ಎಲ್ಲಾ ಭಾಗದ ಬೆಳೆ ರೈತರು ಬೆಳೀತಾ ಇದ್ದಾರೆ. ಬಟ್ ಈ ಪ್ರಾಡಕ್ಟ್ ಅನ್ನ ಬಳಸಿದಾಗ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ನೇದಾಗಿ ಎಲೆ ಕುಡಿ ಬ್ರಾಂಚಸ್ ಜಾಸ್ತಿ ಆದಷ್ಟು ಕಾಯಿ ಕಟ್ಟುವಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಎರಡನೇದು ಕಾಯಿ ಕಟ್ಟಿರೋದು ಕೂಡ ಲೆಂತ್ ಹೆಂಗ್ ಬಂದಿದೆ ನೋಡಿ, ಉದ್ದುದ ಗೊನೆಗಳು ಬಂದಿದೆ. ಸೊ ಲಾಂಗು ಕಾಯಿ ಕಟ್ಟುತ್ತೆ. ಸೊ ಕಾಯಿ ಈ ತರ ಕಟ್ಟಿದಾಗ ನೆಕ್ಸ್ಟ್ ಇದು ಡೆವಲಪ್ಮೆಂಟ್ ಚೆನ್ನಾಗಾದ್ರೆ ಆಲ್ಮೋಸ್ಟ್ ಆಲ್ ರೈತರಿಗೆ ತೂಕ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಈ ತರ ಈಗ ಆಲ್ರೆಡಿ 2 ಸ್ಪ್ರೇ ತಗೊಂಡಿದ್ದಾರೆ. ಇನ್ಮೇಲೆ ಕೀಪ್ ಶೈನಿಂಗ್ ಬರ್ಲಿಕ್ಕೆ ಮತ್ತೆ ತೂಕ ಬರ್ಲಿಕ್ಕೆ ಕಿಂಗು ಮತ್ತೆ ಶೈನ್ ಅನ್ನ ಕೊಡ್ತಾ ಇದೀವಿ. ಸೊ ಪ್ರತಿ ವರ್ಷ ಬಳಸಿದಕ್ಕಿಂತ ಈ ಸರಿ ಜಾಸ್ತಿ ಬಂದಿದೆ. ಸೊ ಈ ಪ್ರಾಡಕ್ಟ್ ಅನ್ನ ಮತ್ತೆ ಉಳಿದಂತ ರೈತರಿಗೂ ರೆಫರ್ ಮಾಡಬಹುದಾ ಸರ್? ಸೊ ಈ ಪ್ರಾಡಕ್ಟ್ ಬಳಸಿದಕ್ಕೆ ತಮಗೆ ಏನ್ ಅನ್ಸಿದೆ? ಚಲೋ ಅನ್ಸೈತಿ. ಸೊ ಮಹೇಶ್ ಆವನಾಳ್ ಸರ್ ಮಾರ್ಗದರ್ಶನದಲ್ಲಿ ಬೆಳೆದಿದ್ದಾರೆ. ಇದಕ್ಕೆ ಬೇರೆ ರೀತಿಯ ಒಂದು 30% ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಕೆಮಿಕಲ್ ಇಲ್ದಿದ್ದಂತೂ ದ್ರಾಕ್ಷಿ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಜೊತೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆದಂತ ವಿವೋ ಮಾರ್ಟ್ ಕಂಪನಿಯ ಕಿಂಗು ಗ್ರೋತ್ ಡೆವಲಪರ್ನ ಆಲ್ರೆಡಿ 2 ಸರಿ ಬಳಸಿದ್ದಾರೆ. ಈಗ ನೆಕ್ಸ್ಟ್ ಇನ್ನು ಸೈಜು ತೂಕ ಬರ್ಲಿಕ್ಕೆ ಕಿಂಗು ಮತ್ತೆ ಶೈನ್ ಅನ್ನ ಬಳಸಿ ಒಳ್ಳೆ ಶೈನಿಂಗ್ ಬರುತ್ತೆ ನಿಮ್ಮ ದ್ರಾಕ್ಷಿ. ಅದ್ರ ಜೊತೆ ಕಿಂಗ್ ಬಳಸೋದ್ರಿಂದ ತೂಕನು ಜಾಸ್ತಿ ಬರುತ್ತೆ. ಸೊ ಇದನ್ನ ಬೇರೆ ರೈತರಿಗೂ ಹೇಳ್ಬೋದ ತಾವು? ನಮ್ಮ ಪ್ರಾಡಕ್ಟ್ ಗಳನ್ನ ಬಳಸಿದ್ದಕ್ಕೆ ತಮಗೆ ಧನ್ಯವಾದ. ಮುಂಬರುವಂತ ದಿನದಲ್ಲಿ ಬೇರೆ ರೈತರಿಗೂ ಹೇಳಿ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.